ಈ ಉನ್ನತವಾದಂತ ದಿನವನ್ನ, ಈ ವರ್ಷದ 278ನೇ ದಿನಕ್ಕೆ ಕಾಲಿಡಲಿಕ್ಕಾಗುವಂತೆ ನಮ್ಮ ಆಯುಷ್ಕಾಲದಲ್ಲಿ ಈ ದಿನವನ್ನು ಕೂಡ ಮಾಡಿದ್ದಕ್ಕಾಗಿ ನಿನ್ನ ಋಣಕ್ಕೆ ನಾವು ಎಷ್ಟು ಸಲ್ಲಿಸಿದರೂ ಸಾಲದು ಸ್ವಾಮಿ. ಈ ಸಮಯದಲ್ಲಿ ನಿನ್ನ ಮುಂದೆ ಕುಳಿತು ಧ್ಯಾನಿಸುವಂತ ನಮ್ಮ ಎಲ್ಲಾ ಆತ್ಮೀಯರನ್ನು ಆಶೀರ್ವಾದ ಮಾಡು. ಈ ಸಮಯವು ಪವಿತ್ರವಾದಂಥದ್ದೆಂಬುದಾಗಿ ತಿಳ್ಕೊಂಡು ಇದರಲ್ಲಿ ಧ್ಯಾನಿಸುವಂತ ಮಕ್ಕಳಾಗಿ ಹೇಳುವಂತ ಮಗನಿಗೆ ಬಲ ಕೊಡು. ಕೇಳತಕ್ಕಂಥ ಪ್ರತಿಯೊಂದು ಹೃದಯಗಳಲ್ಲಿ ಕಾರ್ಯ ಮಾಡು. ಬರುವಂತ ಎಲ್ಲಾ ಸೈತನನ ಅಂಧಕಾರಗಳನ್ನು ದೂರ ಮಾಡು. ತಂದೆಯ, ಮಗನ, ಪವಿತ್ರಾತ್ಮನ ತ್ರಯೇಕುಳ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನ ಆರಂಭ ಮಾಡುವವರಾಗಿದ್ದೇವೆ ಸ್ವಾಮಿ. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಸಮಯವನ್ನು ನೀಡಿದಂತ ಎಲ್ಲಾ ಹಿರಿಯರಿಗೂ, ಗುರುಗಳಿಗೂ, ಎಲ್ಲಾ ಬೋಧಕರುಗಳಿಗೂ, ಮಾತ್ರವಲ್ಲ ಎಲ್ಲಾ ಸ್ನೇಹಿತರಿಗೂ, ಎಲ್ಲಾ ವಿಶ್ವಾಸಿಗಳಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೆ ವಂದನೆಯನ್ನ ಸಲ್ಲಿಸುವನಾಗಿದ್ದೇನೆ. ಈ ವಿಶೇಷವಾದಂತಹ ದಿನದಲ್ಲಿ ದೇವರು ನಮಗೆ ನೀಡಿದಂತ ಸತ್ಯವೇದದ ಧ್ಯಾನಕ್ಕಾಗಿ ಈ ಜೂಮ್ ಮೀಟಿಂಗ್ ನಲ್ಲಿ ಈ ಸಮಯವನ್ನು ದೇವರು ದಯಪಾಲಿಸಿಕೊಟ್ಟುವುದಕ್ಕೆ ನಾವು ಎಷ್ಟು ಸಲ್ಲಿಸಿದರೂ ಆತನ ಋಣಕ್ಕೆ ನಾವು ಕೃತಜ್ಞತೆ ಉಳ್ಳವರಾಗಿರುವಣ. ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 1ರಿಂದ 22 ವಚನಗಳನ್ನ ನಾವು ಈ ದಿನದಲ್ಲಿ ನಾವು ಧ್ಯಾನ ಮಾಡುವಣ. ಕನ್ನಡ ಬೈಬಲ್ನಲ್ಲಿ ಈ ದಿನಕ್ಕೆ ನೇಮಕವಾದಂತ ಈ 8ನೇ ಅಧ್ಯಾಯದಲ್ಲಿ ದೇವರು ನಮಗೆ ಸಹಾಯ ಮಾಡಿದಂತ ಈ ವಾಕ್ಯ ಭಾಗಗಳಲ್ಲಿ ನಾನು ಧ್ಯಾನ ಮಾಡುತ್ತಿರುವಾಗ ನಾನು ಆಯ್ದುಕೊಂಡಂತ ಈ ವಾಕ್ಯ ಭಾಗದಲ್ಲಿ 3 ಭಾಗಗಳನ್ನ ನಾನು ಮಾಡಿರುತ್ತೇನೆ. ಮೊದಲನೇ ಭಾಗವು ಮಾನವರನ್ನು ತಿದ್ದಬೇಕು ಎನ್ನುವ ಜನರನ್ನ ದಾರಿ ತಪ್ಪಿಸುವಂಥದ್ದು. ಮಾನವರನ್ನು ತಿದ್ದಬೇಕು ಎನ್ನುವಂತ ಒಂದು ಜ್ಞಾನಿಗಳು ತಮ್ಮ ಜನರನ್ನ ಮಾರ್ಗದಿಂದ ಬೇರೆ ಮಾರ್ಗಕ್ಕೆ ಎಳೆಯುವಂಥದ್ದು 1ರಿಂದ 3 ವಚನಗಳವರೆಗೂ. ಇನ್ನು 2ನೇ ಭಾಗದಲ್ಲಿ ಮೂರ್ಖರಾದಂತ ಜನರು, ದೇವರು ಆಯ್ದುಕೊಳ್ಳುವ ಜನರು ದುಷ್ಟತನದಲ್ಲಿ ಬೀಳುತ್ತಾರೆ. ಮೂರ್ಖರಾದಂತ ಜನರು ದೇವರು ಆಯ್ದುಕೊಳ್ಳುವಂತವರನ್ನೇ ದುಷ್ಟತನದಲ್ಲಿ ಬೀಳಿಸುತ್ತಾರೆ. ಅದು 4ರಿಂದ 10ನೇ ವಚನದವರೆಗೂ. ಮತ್ತು 3ನೇ ಭಾಗದಲ್ಲಿ ಸುಳ್ಳು ಹೇಳಿಕೊಂಡು ತಮ್ಮನ್ನೇ ಭಂಗ ಮಾಡಿಕೊಳ್ಳುತ್ತಾರೆ. ವಚನ 11ರಿಂದ 22 ವಚನದವರೆಗೂ ನಾವು ಈ ಒಂದು ಸಮಯದಲ್ಲಿ ಧ್ಯಾನ ಮಾಡೋಣ. ಮೊದಲನೇ ಭಾಗದಲ್ಲಿ ಮಾನವರನ್ನು ತಿದ್ದಬೇಕು ಎನ್ನುವಂತ ಅಧಿಕಾರಿಗಳು, ಜ್ಞಾನಿಗಳು, ಮೊದಲಿನ 3 ವಚನಗಳಲ್ಲಿ ನಾವು ಧ್ಯಾನ ಮಾಡುವಾಗ ಮಾನವರನ್ನು ಒಳ್ಳೆ ಮಾರ್ಗಕ್ಕೆ ನಡೆಸಬೇಕು ಎಂತಕ್ಕಂತ ವ್ಯಕ್ತಿಗಳು, ಮಾನವರನ್ನ, ಇಡೀ ಜನರನ್ನ ದೇವರ ಸನ್ನಿಧಾನಕ್ಕೆ ಅಥವಾ ಅಧಿಕಾರಿಗಳು ಅನಿಸಿಕೊಳ್ಳುವಂತಹ ಜನಗಳು ಯಾರ್ಯಾರಪ್ಪ ಅಂತ ಹೇಳಿದ್ರೆ, ದೇವರ ವಾಕ್ಯದಲ್ಲಿ
1ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನು ಹೀಗೆನ್ನುತ್ತಾನೆ, ಆ ಕಾಲದಲ್ಲಿ ಯೆಹೂದ್ಯದ ಅರಸರು, ಅಧಿಪತಿಗಳು, ಯಾಜಕರು, ಪ್ರವಾದಿಗಳು, ಯೆರೂಸಲೇಮಿನ ನಿವಾಸಿಗಳು ಇವರೆಲ್ಲರ ಈ ಎಲುಬುಗಳನ್ನ ಗೋರಿಯೊಳಗಿಂದ ತೆಗೆದು ಇವರು ಪ್ರೀತಿಸಿ, ಸೇವಿಸಿ, ಹಿಂಬಾಲಿಸಿ, ಆಶ್ರಯಿಸಿ ಪೂಜಿಸಿದ ಸೂರ್ಯ, ಚಂದ್ರ, ತರಂಗಣಗಳ ಎದುರಿಗೆ ಹರಡಿ ಬೇರುವರು. ಇವುಗಳನ್ನು ಯಾರು ಕೂಡಿಸಿ ಹೂಣಿಡುವುದಿಲ್ಲ. ಅವು ಭೂಮಿಯ ಮೇಲೆ ಗೊಬ್ಬರವಾಗುವವು. ನೋಡಿ, ಅಧಿಪತಿಗಳು ಎಲ್ಲರೂ ಪ್ರತಿಯೊಬ್ಬೊಬ್ಬರು ಮಾಡ್ತಕ್ಕಂತ ಆ ಎಲುಬುಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈ ಅಧಿಪತಿಗಳು, ಈ ಅಧಿಕಾರಿಗಳು ಸತ್ತು ಹೋದಂತಹ ಜನರನ್ನ ಹೂಣಿಡಬೇಕಾದಂಥದ್ದು ಮತ್ತು ಅವುಗಳಿಂದ ಅನೇಕ ಕಾಯಿಲೆಗಳು ಬರ್ತವೆ ಎಂಬುದಾಗಿ ತಿಳ್ಕೊಂಡಿರುವಂತಹ ಜನರು ಅವುಗಳನ್ನು ಹೂಣಿಡುತ್ತಾ ಇಲ್ಲ. ಅವುಗಳನ್ನು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಮ್ಮ ಆರಾಧ್ಯ ದೈವ ಸೂರ್ಯ ಚಂದ್ರ, ಅವರು ಮಾಡುವಂತ ಆರಾಧ್ಯ ದೇವರ ಆಲಯದ ಅಂಗಳದಲ್ಲಿ ಆ ಎಲುಬುಗಳನ್ನ ಹರಡುವಂಥದ್ದನ್ನು ನಾವು ನೋಡುತ್ತಿದ್ದೇವೆ. ಈ ಲೋಕದಲ್ಲಿ ಪ್ರತಿಯೊಬ್ಬೊಬ್ಬರು ಕೂಡ ಅನೇಕ ಗುರುಗಳು, ಅನೇಕ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಜನರನ್ನ ತಪ್ಪಾದ ಮಾರ್ಗಕ್ಕೆ ಆವತ್ತಿನ ದಿನದಲ್ಲಿ ಕೂಡ ಯೆರೆಮೀಯನು ಹೇಳ್ತಾ ಇದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ನಾವು 8ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಮಾನವರನ್ನ ತಿದ್ದಬೇಕು, ಮಾನವರಿಗೆ ಒಳ್ಳೆ ಮಾರ್ಗವನ್ನ ತಿಳಿಸಬೇಕು ಎಂತಕ್ಕಂಥ ಪ್ರತಿಯೊಬ್ಬೊಬ್ಬ ನಾಯಕರು ಅವರೇ ತಪ್ಪಾದಂತ ಮಾರ್ಗಕ್ಕೆ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳುವಂತ ಮಾತು ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅವರು ಕಪಟಿಗಳು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಫರಿಸಾಯರು, ಸದ್ದುಕಾಯರು, ಯಾಜಕರು, ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ದೇವರನ್ನ ತಿಳಿಸಬೇಕಾದಂತ ಜನರು, ದೇವರ ಮಾರ್ಗವನ್ನ ಬೋಧಿಸುವಂತ ವ್ಯಕ್ತಿಗಳು, ದೇವರ ಒಳ್ಳೆತನವನ್ನ ಹೇಳದೆ ಎಲ್ಲ ಸುಮ್ಮನೆ ಬಾಯಿ ಮಾತಿನ ಮೂಲಕವಾಗಿ ಹೇಳಿಕೊಂಡು ಜನರನ್ನ, ಅಲ್ಲಿ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಧರ್ಮದಲ್ಲಿ ಸೇರಿಸಿಕೊಳ್ಬೇಕಾದ್ರೆ ಎಲ್ಲಾ ಕಡೆಗೆ ತಿರುಗಿ ಬರ್ತೀರಿ, ಆದ್ರೆ ಅವುಗಳನ್ನು ಬೆರಳಿನಿಂದ ಕೂಡ ನೀವು ಮುಟ್ಟಲ್ಲ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅವರೆಲ್ಲರೂ ಅಲ್ಲಿ ದೇವರು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅಯ್ಯೋ ಎಂಬುದಾಗಿ ಬಾಧೆ ಪಡ್ತಾ ಇದ್ದಾನೆ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಆ ವ್ಯಕ್ತಿಗಳನ್ನ, ಆ ಅಧಿಪತಿಗಳನ್ನ, ಆ ಒಂದು ಯಾಜಕರನ್ನ, ಆ ಫರಿಸಾಯದವರನ್ನ ನೋಡಿ ಆತನು ಅಯ್ಯೋ ಎಂಬುದಾಗಿ ಇಲ್ಲಿ ಕೂಡ ನಾವು ನೋಡ್ತೇವೆ. ಯೆರೆಮೀಯನು ಹೇಳ್ತಾ ಇದ್ದಾನೆ, ಯೆಹೂದ್ಯದ ಅರಸರು, ಅಧಿಪತಿಗಳು, ಯಾಜಕರು, ಪ್ರವಾದಿಗಳು, ಎಲ್ಲಾ ನಿವಾಸಿಗಳು ಆ ಎಲುಬುಗಳನ್ನ ತೆಗೆದುಕೊಂಡು ಬಂದು ಸಮಾಧಿ ಮಾಡದೆ, ಮಣ್ಣಿನಲ್ಲಿ ಮುಚ್ಚಾಕದೆ ಅವುಗಳನ್ನ ಹರಡುವಂಥದ್ದನ್ನ ನಾವು ನೋಡ್ತೇವೆ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಜನರು ಕೆಟ್ಟು ಹೋಗ್ಲಿ ಎಂಬುದಾಗಿಯೇ, ಜನರು ಒಳ್ಳೆ ಮಾರ್ಗಕ್ಕೆ ಬರಬಾರದು ಎಂಬುದಾಗಿಯೇ ಆ ಜನರು ತಾವು ಏನೋ ತಿಳ್ಕೊಂಡಿದ್ದೇವೆ ಎಂಬುದಾಗಿ ತಿಳ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವರು ಆ ಅಧಿಪತಿಗೆ ಹೇಳುವಂತ 3ನೇ ವಚನದಲ್ಲಿ, ನಾನು ಯಾವ ಸ್ಥಳಗಳಿಗೆ ಈ ದುರ್ವಂಶದವರನ್ನು ಅಟ್ಟಿ ಬಿಟ್ಟಿದ್ದೇನೋ ಅಲ್ಲಲ್ಲಿ ಉಳಿದವರೆಲ್ಲರೂ ಜೀವಿಸುವುದಕ್ಕಿಂತ ಮರಣವೇ ಲೇಸೆಂದು ಅದನ್ನು ಬಯಸುವರು.
ಇದು ಯೆಹೋವನ ನುಡಿ ಎಂಬುದ. ಅವರು ಎಂತ ಬೋಧನೆ ಮಾಡ್ತಾರಂತ ಹೇಳಿದ್ರೆ, ಜೀವವನ್ನು ಬಿಟ್ಟು ಮರಣವನ್ನೇ ಅವರು ಬೋಧಿಸುವಂತವರಾಗಿದ್ದಾರೆ. ಅವರು ಜೀವ ಹೇಳ್ಬೇಕಾದಂತವರು ಅದು ಮರಣವೇ ಲೇಸು ಎಂಬುದಾಗಿ ಅವರು ಅಂದ್ಕೊಳ್ತಾರೆ. ಅವರು ಹೇಳುವಂಥದ್ದು, ಪ್ರಿಯ ದೇವ್ರ ಮಕ್ಕಳೇ, ಈ ಉದಯ ಕಾಲದಲ್ಲಿ ಇಂಥ ಅಧಿಕಾರಿಗಳನ್ನ ನಾವು ಹಿಂಬಾಲಿಸಬಾರದು ಎಂಬುದಾಗಿ ಯೆರೆಮೀಯನು ಈ ದಿನದಲ್ಲಿ ನಮ್ಮನ್ನು ಪ್ರವಾದನೆ ಮೂಲಕವಾಗಿ ನಮ್ಮನ್ನು ಎಚ್ಚರ ಮಾಡುವವನಾಗಿದ್ದಾನೆ. ಮತ್ತು ಎರಡನೇ ಭಾಗದಲ್ಲಿ ನಾವು ನೋಡುವಾಗ, ಮೂರ್ಖರಾದಂತ ಜನರು ದೇವರು ಆಯ್ದುಕೊಳ್ಳುವ ಜನರನ್ನು ಅಂದ್ರೆ ಮೂರ್ಖರಾದಂತ ಜನರು, ಬುದ್ಧಿ ಇಲ್ಲದಂತ ಜನರು. 4ನೇ ಅಧ್ಯಾಯ 22ನೇ ವಚನ ಹೋದ್ರೆ ಅಲ್ಲಿ ಒಂದು ಮಾತು, ಯೆರೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 22ನೇ ವಚನ ಬ್ರದರ್. ನನ್ನ ಜನರು ಮೂರ್ಖರು, ನನ್ನನ್ನು ತಿಳಿಯರು, ಮೂಢ ಸಂತತಿಯವರು, ಅವಿವೇಕ, ದುಷ್ಕಾರ್ಯದಲ್ಲಿ ನಿಪುಣರು, ಸತ್ಕಾರ್ಯವನ್ನು ಮಾಡಲರಿಯರು. ನೋಡಿ, ಮೂರ್ಖರಾದಂತ ಜನರು ಯಾವ ರೀತಿಯಲ್ಲಿ ಇದ್ದಾರೆ ಎಂಬುದಾಗಿ ಈ ಯೆರೆಮೀಯನು ನಮ್ಮನ್ನು, ನಮ್ಮ ಜೀವಿತವನ್ನ ಎಚ್ಚರ ಮಾಡ್ತಾ ಇದ್ದಾರೆ. ಬುದ್ಧಿ ಇಲ್ಲದ ಜನರು, ಮೂರ್ಖರಾದಂತ ಜನರು ಯಾವ ರೀತಿಯಲ್ಲಿ ಇದ್ದಾರೆ ಎಂಬುದಾಗಿ ಯೆರೆಮೀಯನು, ನನ್ನ ಜನರು ಮೂರ್ಖರು, ನನ್ನನ್ನು ತಿಳಿಯರು, ಸೃಷ್ಟಿಕರ್ತನನ್ನ ತಿಳಿಯದವರಾಗಿದ್ದಾರೆ. ಮೂರ್ಖರು ಎಂತರು ಎಂಬುದಾಗಿ ನೋಡುವಾಗ ಅಲ್ಲಿ 4ನೇ ವಚನದಿಂದ 10ನೇ ವಚನದವರೆಗೂ ಅಲ್ಲಿ ನಾವು ನೋಡ್ತೇವೆ. 4ನೇ ವಚನ ಓದಿ ಬ್ರದರ್. 4-5ರಿಂದ 6ನೇ ವಚನದವರೆಗೂ ಯೆರೆಮೀಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 4ರಿಂದ 6 ಬ್ರದರ್. ಮತ್ತು ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಇಂತೆನ್ನುತ್ತಾನೆ, ಬಿದ್ದವರು ಹೇಳದಿರುವರು, ಬಿಟ್ಟು ಹೋದವರನ್ನು ತಿರುಗಿ ಬರುವುದಿಲ್ಲವೋ? ಈ ಯೆರೂಸಲೇಮಿನವರು ಎಂದಿಗೂ ಹಿಂದಿರುಗದಂತೆ ಬಿಟ್ಟು ಹೋದದ್ದೇಕೆ? ಮೋಸವನ್ನೇ ಪಟ್ಟಾಗಿ ಹಿಡಿದಿದ್ದಾರೆ, ತಿರುಗಿ ಬರಬಲ್ಲರು. ನಾನು ಕಿವಿಗೊಟ್ಟು ಕೇಳುವಾಗ ಅವರು ಯಥಾರ್ಥವಾಗಿ ಮಾತಾಡಿಕೊಳ್ಳುತ್ತಿರಲಿಲ್ಲ. ಯಾವನು ತನ್ನ ಅಧರ್ಮದ ವಿಷಯವಾಗಿ ಪಶ್ಚಾತ್ತಾಪ ಪಟ್ಟು, ಆಹಾ, ನಾನು ಎಂತಹ ಕೆಲಸ ಮಾಡಿದೆ ಎಂದುಕೊಳ್ಳುತ್ತಿರಲಿಲ್ಲ. ಯುದ್ಧದಲ್ಲಿ ರಕ್ತವಾಗಿ ಓಡುವ ಕುದುರೆಯಂತೆ ಪ್ರತಿಯೊಬ್ಬನು ತನ್ನ ಮಾರ್ಗಕ್ಕೆ ತ್ವರೆ ಪಡುತ್ತಾನೆ. ನೋಡಿ, ಆಲೋಚನೆ ಮಾಡಿ, ಮೂರ್ಖರು ಯಾವ ರೀತಿಯಲ್ಲಿ, ಮೂರ್ಖ ಜನರು ಯಾವ ರೀತಿಯಲ್ಲಿ ಜನರನ್ನ ಮಾರ್ಗ ತಪ್ಪಿಸುತ್ತಾರೆ ಎಂಬುದಾಗಿ ಯೆರೆಮೀಯನು ಬಹಳ, ಅವರು ಕುದುರೆಯಂತೆ ರಭಸವಾಗಿ ಓಡುತ್ತಾ ಆ ಕೆಟ್ಟ ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಅವರು ಓಡಿ ಹೋಗ್ತಾರೆ. ಯಾರವರು? ಮೂರ್ಖ ಜನರು. ದೀಕ್ಷೆ ಸ್ನಾನ ಹೊಂದಿಕೊಂಡುವಂತ ಜನರನ್ನ, ಆತ್ಮಿಕವಾಗಿ ತಿದ್ದಬೇಕಾದಂತ ಜನರನ್ನ ದುರ್ಮಾರ್ಗಕ್ಕೆ ಎಳಿತಕ್ಕಂಥವರು ಮೂರ್ಖರಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. 8ನೇ ವಚನ ಅವ್ರು ಹೇಳ್ಕೊಳ್ಳುವಂಥದ್ದು ಏನು? 8ನೇ ವಚನ ನೋಡಿ ಬ್ರದರ್. 8ನೇ ವಚನ ಓದಿ. ಈಗಲೂ ನಾವು ಜ್ಞಾನಿಗಳು, ಯೆಹೋವನ ಧರ್ಮಶಾಸ್ತ್ರವು ನಮ್ಮಲ್ಲಿಯೇ ಇದೆ ಎಂದು ನೀವು ಅಂದುಕೊಳ್ಳುವುದಕ್ಕೆ? ಆಹಾ, ಶಾಸ್ತ್ರಿಗಳು ಸುಳ್ಳು ಲೇಖನಿಯು ಅದನ್ನು ಸುಳ್ಳನ್ನಾಗಿ ಮಾಡಿದೆ. ನೋಡಿ, ಅಲ್ಲಿ ಅವರು ನನಗೆ ಎಲ್ಲ ಗೊತ್ತು, ಮೂರ್ಖರು, ಬುದ್ಧಿ ಇಲ್ಲದಂತಹ ಜನರು, ನಮಗೆ ಎಲ್ಲ ಗೊತ್ತು, ನಮಗೆ ಕರೆಕ್ಟು, ನಾವು ಧರ್ಮಶಾಸ್ತ್ರ ಎಲ್ಲ ಗೊತ್ತೈತಿ ನಮಗೆ,
ಹೇಳ್ತಕ್ಕಂಥ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ದುಷ್ಟತನದಲ್ಲಿಯೇ ಜನರನ್ನು ಮುಳುಗಿಸುವಂತದ್ದನ್ನ ನಾವು ನೋಡುತ್ತೇವೆ. ಸ್ವಬುದ್ಧಿಯನ್ನೇ ಅವರು ಆಧಾರ ಮಾಡಿಕೊಳ್ಳುತ್ತಾ ಇದ್ದಾರೆ. ಪ್ರಿಯ ಜನವೇ, ಪ್ರಿಯ ಯೇಸು ಸ್ವಾಮಿಯ ಮಕ್ಕಳೇ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಯೇಸು ಸ್ವಾಮಿಯನ್ನ ನಂಬಿರುವಂತಹ ಜನರು ಮತ್ತು ದೀಕ್ಷೆಯನ್ನು ಹೊಂದಿರುವಂತಹ ಜನರನ್ನು ತಪ್ಪಾದ ಮಾರ್ಗಕ್ಕೆ ಮೂರ್ಖರಾದಂತ ಜನರು ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಅಂತವರ ಮಾತುಗಳನ್ನು ಕೇಳಬಾರದು ಎಂಬುದಾಗಿ ಯೆರೆಮೀಯನು ಬಹಳ ಆಳವಾಗಿ ನಮ್ಮನ್ನು ಎಚ್ಚರ ಮಾಡುವನಾಗಿದ್ದ. ಯೆರೆಮೀಯನು ನಮ್ಮನ್ನು ಅಂಥ ಜನರು ಅಲ್ಲಿ ವಾಕ್ಯ ನೋಡ್ತೇವೆ ನಾವು, ಏನಪ್ಪಾ ಅವರು ತಿರುಗಿ ಬರೋದಿಲ್ವಾ? ಅವರು ಮತ್ತೆ ಮಲಗಿಕೊಂಡವ್ರು ಮತ್ತೆ ಎದ್ದೇಳೋದಿಲ್ವಾ? ಮತ್ತೆ ಅವರು ಏನೇ ಕೆಲಸ ಮಾಡಿದ್ರ ಕಾಲಕ್ಕೂ ಮತ್ತೆ ತಿರುಗಿ ಅವರು ಇದು ಮಾಡುದಿಲ್ಲ. ಅವ್ರು ಎಂತ ಮೂರ್ಖರಾಗಿದ್ದಾರೆ. ಅವ್ರನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಈ ಲೋಕದಲ್ಲಿ 9-10 ವಚನದಲ್ಲಿ ಅವ್ರು ಏನಂತ ಹೇಳಿದ್ರೆ, ಜ್ಞಾನಿಗಳು ಆಶಭಂಗ ಪಟ್ಟು ಬೆಬ್ಬೆರೆ ಬಿದ್ದು ಸಿಕ್ಕಿಕೊಂಡಿದ್ದಾರೆ. ಇಗೋ, ಯೆಹೋವನ ಮಾತನ್ನು ನಿರಾಕರಿಸಿದರು. ಮೂರ್ಖ ಜನರು ದೇವರ ಮಾತನ್ನ ನಿರಾಕರಿಸ್ತಾ ಇದ್ದಾರೆ. ಅಂತರ ಮಾತುಗಳಿಗೆ ನಾನು ನೀನು 10ನೇ ವಚನದಲ್ಲಿ, ಅವರ ಜ್ಞಾನವು ಎಷ್ಟರದು, ಆದುದರಿಂದ ನಾನು ಇವರ ಹೆಂಡರನ್ನು ಅನ್ಯರಿಗೂ ಇವರ ಹೊಲಗದ್ದೆಗಳನ್ನು ಆಕ್ರಮಿಸುವವರಿಗೂ ಕೊಟ್ಟು ಬಿಡುವೆನು. ಚಿಕ್ಕವರ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ. ಪ್ರವಾದಿಗಳು ಮೇಲಾಗಿ ಯಾಜಕರವರೆಗೂ ಸಕಲರು ಮೋಸ ಮಾಡುತ್ತಾರೆ. ಎಲ್ಲರೂ ಕೂಡ ಆ ರೀತಿಯಲ್ಲಿ ಈ ಒಂದು ಯಹೂದಿ ಒಂದು ರಾಜರು ಅಲ್ಲಿ ಯೆರೆಮೀಯನು ಪ್ರವಾದನೆ ಮಾಡುತ್ತಿರುವಾಗ ಎಲ್ಲಾ ಒಂದು ವ್ಯಕ್ತಿಗಳು ಆ ರೀತಿಯಲ್ಲಿ ಮೂರ್ಖರಾಗಿ ಹೋಗ್ತಾ ಇದ್ದಾರೆ ಎಂಬುದಾಗಿ ಆತನು ಎಚ್ಚರ ಮಾಡುತ್ತಾ ಇದ್ದಾನೆ. ಅವರು ತಿಳಿಯುವುದಿಲ್ಲ. ಇವತ್ತು ಈ ಲೋಕದಲ್ಲಿ ಕೂಡ ಅನೇಕ ಜನರು, ಎಷ್ಟೋ ಜನರು, ಬಹಳಷ್ಟು ಜನ ಎಲ್ಲಿರ್ತಾರೋ ಅಲ್ಲಿ ಓಡಿ ಹೋಗ್ತಾರೆ. ಅದು ಏನ್ ನಡೀತದೋ ಅನೇಕ ಜನರು ವಾಟ್ಸಾಪ್ ನಲ್ಲಿ ಕಳಿಸ್ತಾ ಇರ್ತಾರೆ. ಅನೇಕ ಜನರು ಆ ಫೇಸ್ಬುಕ್ಗಳಲ್ಲಿ ಕಳಿಸ್ತಾ ಇರ್ತಾರೆ. ಅನೇಕ ಜನರು, ನಾನು ಒಂದು ಸಾರಿ ಇವರು ಅಷ್ಟೊಂದು ಫೇಸ್ಬುಕ್ ನಲ್ಲಿ ಅವ್ರನ್ನೆಲ್ಲ ನೋಡಿ ಸರಿ ಸರಿ ಇವ್ರ ಸಭೆಗಳು ಹೇಗಿದಾವೆ ಹೋಗಿ ನೋಡ್ಕೊಂಡು ಬರೋಣ ಅಯ್ಯೋ ಎಂಬುದಾಗಿ ನಾನು ಹೋಗಿ ನೋಡಿದಾಗ ಅಲ್ಲೆಲ್ಲ ಸೊನ್ನೆವೇ ಇತ್ತು. ನನ್ನ ಕಣ್ಣಾರೆ ಕಂಡಿದ್ದು ಫೇಸ್ಬುಕ್ ನಲ್ಲಿ ಎಲ್ಲಾ ಒಂದು ಇವರೆಲ್ಲರೂ ಯಾರಪ್ಪ ಅಂತ ಹೇಳಿದ್ರೆ ನಟನೆಗಾರರು, ಜಂಬ ಕೊಚ್ಚಿಕೊಳ್ಳುವವರು, ಅಲ್ಲಿ ತಮ್ಮ ಸ್ಥಳಗಳಲ್ಲಿ ಏನು ಇರುವುದಿಲ್ಲ. ಪ್ರಿಯ ದೈವ ಮಕ್ಕಳೇ, ಇವರೆಲ್ಲರೂ ಮೂರ್ಖರಾಗಿದ್ದಾರೆ. ಇಂಥವರನ್ನ ನಾವು ಹಿಂಬಾಲಿಸದೆ ಆತ್ಮೀಯರನ್ನು ಹುಡುಕುತ್ತಾ ಈ ಲೋಕದಲ್ಲಿ ಮುಂದುವರಿಯಬೇಕೆಂಬುದಾಗಿ ನಾವು ನೋಡ್ತೇವೆ. ಇನ್ನು 3ನೇ ಭಾಗದಲ್ಲಿ ಸುಳ್ಳು ಹೇಳಿಕೊಂಡು ತಮ್ಮನ್ನು ತಾವೇ ಭಂಗಪಡಿಸಿಕೊಳ್ಳುತ್ತಾರೆ. ದೇವರ ವಾಕ್ಯದಲ್ಲಿ ಬಹಳ ಆಳವಾಗಿ ನಾವು ನೋಡುತ್ತೇವೆ. 11ನೇ ವಚನ ಓದಿ ಬ್ರದರ್. 11-12 ಸುಳ್ಳು ಯಾವ ರೀತಿಯಲ್ಲಿ ಹೇಳ್ತಾರೆ. ಮೇಲಾಗದಿದ್ದರೂ ಮೇಲು ಎಂದು ಹೇಳಿ ನನ್ನ ಪ್ರಜೆಯ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡಿದ್ದಾರೆ. ಕಾರ್ಯಗಳನ್ನು ಅಪಮಾನಕ್ಕೆ ಗುರಿಯಾದರೂ ಎಳ್ಳಷ್ಟು ನಾಚಿಕೆ ಪಡಲಿಲ್ಲ, ಲಜ್ಜೆಯ ಗಂಧವನ್ನು ತಿಳಿಯಲಿಲ್ಲ. ಆದ ಕಾರಣ
ನಾನು ದಂಡಿಸುವ ಸಮಯದಲ್ಲಿ ಅವರು ಮುಗ್ಗರಿಸುವರು, ಬೀಳುವವರ ಸಂಗಡ ಬಿದ್ದೇ ಹೋಗುವರು ಎಂದು ಯೆಹೋವನು ಅನ್ನುತ್ತಾನೆ. ನೋಡಿ, ಸುಳ್ಳನ್ನು ಹೇಳಿಕೊಂಡು ನಿಮ್ಗೆ ಹಂಗಾಗ್ತತೆ, ನಿಮ್ಗೆ ಹಿಂಗಾಗ್ತತೆ, ಹಾಗ್ ಮಾಡ್ತೀನಿ, ನಾನು ಈಗ ಮಾಡ್ತೀನಿ, ನೀವು ಹಾಗೆ ಹೀಗೆ ಎಂಬುದಾಗಿ ಹೇಳ್ಕೊಂಡ್ರೆ ಅದೆಲ್ಲ ಸುಳ್ಳು. ಆ ಸಮಯದಲ್ಲಿ ಅವರು ಮುಗ್ಗರಿಸಿ ಬೀಳ್ತಾರಂತೆ. ಸುಳ್ಳನ್ನು ಹೇಳಿಕೊಂಡು ಈ ಲೋಕದಲ್ಲಿ ಜೀವಿಸಬೇಡಿ. ಸುಳ್ಳನ್ನು ಹೇಳಿಕೊಂಡು ಈ ಲೋಕದಲ್ಲಿ ಆ ರೀತಿಯಲ್ಲಿ ಪ್ರವಾದನೆ ಮಾಡಬೇಡಿ ಎಂಬುದಾಗಿ ಯೆರೆಮೀಯನು ನಮ್ಮನ್ನು ಈ ದಿನದಲ್ಲಿ, ಈ ಬೆಳಗಿನ ಜಾವದಲ್ಲಿ ಎಚ್ಚರ ಮಾಡುವವನಾಗಿದ್ದಾನೆ. ಕೊನೆಯಲ್ಲಿ ಬ್ರದರ್ 20, 21, 22 ಓದಿಪ್ಪ. ಕೊನೆಯಲ್ಲಿ ಸುಗ್ಗಿ ತೀರಿತು, ಹಣ್ಣಿನ ಕಾಲ ಮುಗಿಯಿತು, ನಮಗೆ ಉದ್ಧಾರವೇ ಆಗಲಿಲ್ಲ. ನಮ್ಮ ಪ್ರಜೆಯೆಂಬಾಕೆಯ ಭಂಗದಿಂದ ನನಗೆ ಭಂಗವಾಯಿತು, ನಾನು ಕರಕಾದನು, ಭಯವು ನನ್ನನ್ನು ಹಿಡಿದಿದೆ. ಗಿಲ್ಯಾದಿನಲ್ಲಿ ಔಷಧವಿಲ್ಲವೋ, ಅಲ್ಲಿ ವೈದ್ಯನು ಸಿಕ್ಕನೋ, ನನ್ನ ಪ್ರಜೆಯೆಂಬಾಕೆಗೆ ಏಕೆ ಗುಣವಾಗಲಿಲ್ಲ? ನೋಡಿ ಬರೀ ಅವರು ಆ ರೀತಿಯಲ್ಲಿ ಭಂಗ ಪಡ್ಕೊಂಡು ಹೋಗ್ತಾರೆ. ಸುಳ್ಳನ್ನು ಹೇಳಿಕೊಂಡು ತಮ್ಮನ್ನು ತಾವೇ ಅವಮಾನ ಮಾಡಿಕೊಳ್ಳುವಂಥದ್ದನ್ನ ನಾವು ಆ ಭಾಗದಲ್ಲಿ ನೋಡ್ತೇವೆ. ನಮಗೆ ಔಷಧವೇ ಸಿಗೋದಿಲ್ಲ, ಭಂಗ ಆಗ್ತದೆ. ಭಂಗ ಅಂತ ಹೇಳಿದ್ರೆ ಅಸಹ್ಯಗೊಳ್ಳುತ್ತೇವೆ. ಸುಳ್ಳನ್ನು ಹೇಳಿಕೊಂಡು ನಾನು ನೀನು ಜೀವನ ಮಾಡ್ತಾ ಇದ್ರೆ ನನಗೆ ಅವಮಾನವಾಗ್ತದೆ ಅಥವಾ ಭಂಗವಾಗುತ್ತದೆ ಎಂಬುದಾಗಿ ಯಾವುದೇ ರೀತಿಯಾದಂತ ಔಷಧಗಳು ಅದಕ್ಕೆ ಸಿಕ್ಕುವುದಿಲ್ಲ. ಯೆರೆಮೀಯನು ನಮ್ಮನ್ನು, ನಮ್ಮ ಜೀವಿತವನ್ನ ಎಚ್ಚರ ಮಾಡುವವನಾಗಿದ್ದಾನೆ. ನಾವು ಸುಳ್ಳುಗಳನ್ನು ಹೇಳಿಕೊಳ್ಳುತ್ತಾ ಸುಳ್ಳಿನಲ್ಲಿಯೇ ನಾವು ಜೀವನ ಮಾಡುತ್ತಾ ಹೋಗುವುದಾದ್ರೆ, ಪ್ರಿಯ ದೇವ್ರ ಮಕ್ಕಳೇ, ನಾವು ಲೂಕನ ಸುವಾರ್ತೆ 18ನೇ ಅಧ್ಯಾಯವನ್ನು ನೋಡುವಾಗ ಇಬ್ಬರು ಅಲ್ಲಿ ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ. ಒಬ್ಬನು ಸುಂಕದವನು ಮತ್ತು ಪರಿಸಾಯದವನು. ಪರಿಸಾಯದವನ ಪ್ರಾರ್ಥನೆ ಬಹಳ ಉದ್ದ ಇದೆ. ಅವನು ತನ್ನನ್ನು ತಾನು ಭಂಗ ಮಾಡಿಕೊಂಡು ಹೋದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ದೇವರಿಗೆ ಗೊತ್ತಿಲ್ವಾ ಆ ಪರಿಸಾಯದವರು ಮಾಡುವಂತ ಪ್ರಾರ್ಥನೆ ತಮ್ಮನ್ನು ತಾವೇ ಭಂಗಪಡಿಸಿಕೊಳ್ಳುವಂಥದ್ದೇ. ಅಂತ ವ್ಯಕ್ತಿಯಾಗಿ ಹೋಗಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 9ರಿಂದ 13 ನಾವು ಧ್ಯಾನ ಮಾಡಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯವೇ. ಆದರೆ ಪರಿಸಾಯದವನ ಹಾಗೆ ನಾವು, ನೀವು, ನಾನು, ನೀನು ಪ್ರತಿಯೊಬ್ಬೊಬ್ಬರು ಆ ರೀತಿಯಲ್ಲಿ ಭಂಗ ಪಟ್ಟುಕೊಂಡು ಹೋಗಬಾರದು. ದೇವರಿಗೆ ಎಲ್ಲವೂ ತಿಳಿದಿದೆ, ದೇವರಿಗೆ ಎಲ್ಲವೂ ಗೊತ್ತು. ಆ ಪರಿಸಾಯದವನು ಸುಳ್ಳನ್ನು ಹೇಳ್ತಾ, ಸುಳ್ಳನ್ನ ಅಂದ್ರೆ ನಾನು ವಾರಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತೇನೆ, ನಾನು ಹಾಗೆ ಮಾಡ್ತೇನೆ, ನಾನು ದಶಮ ಕೊಡ್ತಾ ಇದ್ದೇನೆ, ನಾನೆಲ್ಲ ಅದೆಲ್ಲ ದೇವರಿಗೆ ಗೊತ್ತಿಲ್ವಾ? ಅದೆಲ್ಲ ಗೊತ್ತಿಲ್ವಾ? ಅವನು ತನ್ನನ್ನು ತಾನು ಅವಮಾನ ಮಾಡಿಕೊಳ್ತಾ ಇದ್ದ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಇಂಥ ವ್ಯಕ್ತಿಗಳು ಸುಳ್ಳನ್ನು ಹೇಳಿಕೊಳ್ತಾ ತಾವು ಏನು ಮಾಡೋದಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಈ ಉದಯ ಕಾಲದಲ್ಲಿ ನಾನು 3 ಭಾಗಗಳನ್ನ ತಮ್ಮ ಮುಂದಿಟ್ಟಿದ್ದೇನೆ. ನಾವು ಬುದ್ಧಿ ಹೇಳುವಂತ ಜನರನ್ನ ನಾವು ಕೆಟ್ಟ ಮಾರ್ಗಕ್ಕೆ ಎಳೆಯಬಾರದು. ನಾವು ಬುದ್ಧಿ ಇಲ್ಲದ ಜನರ ಹತ್ರ ನಮ್ಮ ಸಹವಾಸಗಳನ್ನ ನಾವು ಇಟ್ಟುಕೊಳ್ಳಬಾರದು. ಮತ್ತು ಸುಳ್ಳನ್ನು ಹೇಳಿಕೊಂಡು ತಮ್ಮನ್ನು ತಾವೇ ಭಂಗಪಡಿಸಿಕೊಳ್ಳುವಂತ ಜನರ ಸಹವಾಸಕ್ಕೆ ನಾವು ಹೋಗಬಾರದೆಂಬುದಾಗಿ ಯೆರೆಮೀಯನು ಈ ದಿನದಲ್ಲಿ, ಈ ಜೀವಿತದಲ್ಲಿ ನಮ್ಮನ್ನು ಎಚ್ಚರ ಮಾಡುತ್ತಾ ಇದ್ದಾನೆ. ಅಂತ ಮಕ್ಕಳಾಗಿ ನಾವು, ಯಾರು ಅಧಿಪತಿಗಳಿದ್ದಾರೆ, ಯಾವ ಅಧಿಕಾರಿಗಳಿದ್ದಾರೆ, ಅವರು ನೋಡ್ರಿ, ಮೊದಲನೇ ಭಾಗದಲ್ಲಿ ನಾವು ನೋಡ್ತೇವೆ, ಅಧಿಕಾರಿಗಳು ಎಲ್ಲರೂ ಕೆಟ್ಟು ಜನರನ್ನ ತಪ್ಪಾದ ಮಾರ್ಗಕ್ಕೆ, ಅಂತ ಅಧಿಕಾರಿಗಳನ್ನ ನಾವು ಹಿಂಬಾಲಿಸದೆ, ಮೂರ್ಖ ಜನರನ್ನ ನಾವು ಹಿಂಬಾಲಿಸದೆ, ಸುಳ್ಳುಗಳನ್ನು ಹೇಳಿಕೊಂಡು ತಿರುಗುವಂತ ಜನರ ಹತ್ರ ನಾವು
ತಿಳ್ಕೊಳ್ಳದೆ ನಾವು ಆತ್ಮೀಯರಾಗಿ, ಯಾರು ಆತ್ಮೀಯರಿದ್ದರೆಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆತ್ಮೀಯರು ನಿಂಬಾಲಿಸಿಕೊಳ್ಳುತ್ತಾ ದೇವರು ತಾನೇ ಈ ಪರಿಶುದ್ಧವಾದಂತ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡುವುದ. ಮಹಾಪರಿಶುದ್ಧನಾದಂತ ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ಸ್ವಾಮಿ ಯೆರೆಮೀಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯವನ್ನ ನಾವು ಕಲಿತುಕೊಳ್ಳುವಂತ ಮಹಾಭಾಗ್ಯವನ್ನ ಕೊಟ್ಟಿದೆ. ಈ ಸಮಯವನ್ನ ನೀಡಿದಂತ ಯೋಜನೆ ಮಾಡಿದಂತ ಎಲ್ಲ ಅಧಿಕಾರಿಗಳನ್ನ, ನಮ್ಮ ಕಲ್ವರಿ ಚಾಪಲ್ ಟ್ರಸ್ಟಿನ ಅಧಿಕಾರಿ ಅಂತ ಗುಣಶೇಖರ್ ಅಂಕಲ್ ಅವರನ್ನ, ಅವರ ಕುಟುಂಬ ಮಕ್ಕಳನ್ನ, ಕರ್ತನೆ ಅವ್ರಿಗೆ ಕೊಟ್ಟಿರುವಂತಹ ಮೊಮ್ಮಕ್ಕಳನ್ನ, ಅವರ ಸೇವೆಯನ್ನ ಅಭಿವೃದ್ಧಿ ಪಡಿಸುವ ಮತ್ತು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ನವನೀತ ಏನವರನ್ನ, ಅವರ ಆರೋಗ್ಯ ಭಾಗ್ಯವನ್ನ ದೇವರೇ ಉದಯ ಕಾಲದಲ್ಲಿ ನಮ್ಮ ಎಲ್ಲಾ ಸಭೆಗಳಲ್ಲಿ ಎಲ್ಲಾ ಪಾಸ್ಟರ್ಗಳೆಲ್ಲ ಬೋಧಕರನ್ನು ಕೂಡ ಕರ್ತನೆ, ನಾವು ಎಂತ ಅಧಿಕಾರಿಗಳನ್ನು ನಾವು ಇಟ್ಟುಕೊಳ್ಳಬೇಕು. ನಾವು ಮೂರ್ಖ ಜನರ ಸವಾಸಕ್ಕೆ ನಾವು ಹೋಗಬಾರದು. ಸುಳ್ಳನ್ನು ನಾವು ಹಿಂಬಾಲಿಸಿಕೊಳ್ಳದೆ ಶ್ರೇಷ್ಠರಾಗಿ ಕರ್ತನೆ ನಾವು ಈ ಲೋಕದಲ್ಲಿ ನಿಲ್ಲಲಿಕ್ಕಾಗುವಂತೆ ನಮ್ಮನ್ನು ಈ ಮುಂಜಾನೆ ವೇಳೆಯಲ್ಲಿ ಎಚ್ಚರ ಮಾಡಿದಕ್ಕಾಗಿ ತಲೆಬಾಗಿದಂತೆ ಎಲ್ಲಾ ಬೋಧಕರುಗಳನ್ನ, ವಿಶ್ವಾಸಿಗಳನ್ನ ಆಶೀರ್ವಾದ ಮಾಡ್ತೀಂಬುದಾಗಿ ಯೆಶಾಯ ಈ ದಿನದಲ್ಲಿ ಈ ಕಾರ್ಯ ಈ ಒಂದು ಜಾಗಗಳಲ್ಲಿ ಸ್ವಾಮಿ ನಾವು ಇರುವಂತ ಪ್ರತಿಯೊಂದೊಂದು ಏರಿಯಾಗಳಲ್ಲಿ ನಿನ್ನ ಆತ್ಮನ ಬಲದಿಂದ ನಾವು ಕರ್ತನೆ ದುಷ್ಟ ಜನರ ಅಧಿಕಾರಿಗಳ ಜೊತೆಯಲ್ಲಿ ಹೋಗದೆ, ಮೂರ್ಖ ಜನರನ್ನು ನಾವು ನಂಬದೆ, ಸುಳ್ಳನ್ನು ಹೇಳಿಕೊಳ್ಳುವಂತವರಿಗೆ ವಿಶ್ವಾಸವಿಡದೆ ಆತ್ಮೀಯರನ್ನ ನಾವು ಹುಡಿಕೊಳ್ಳಲಿಕ್ಕಾಗುತ್ತೆ ನೀನೇ ಸಹಾಯ ಮಾಡ್ತೇವೆಂಬುದಾಗಿ ಪ್ರಭುರಕ್ಷಕನು ಗುರುವಡಿಯ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್.